ವೇದಿಕೆ ಮೇಲೆ ಆಸೀನರಾದಂಥ ಅಯ್ಯಪ್ಪ ಪರಮ ಭಕ್ತರಾದಂಥ CHVSV ಪ್ರಸಾದ ಗುರುಗಳೇ ಹಾಗೂ ನಮ್ಮ ಸೀನಿಯರ್ ಗುರುಸ್ವಾಮಿಗಳೇ, ನಾರ್ತ್ ಕರ್ನಾಟಕದಿಂದ ಬಂದಂಥ ಎಲ್ಲ ಗುರುಸ್ವಾಮಿಗಳೇ ಹಾಗೂ ಶಿಷ್ಯವೃಂದಕ್ಕೆ ಆತ್ಮಕ್ಕೆ ನಮಸ್ಕರಿಸುತ್ತಾ, ಇವತ್ತಿನ ಸುಂದರವಾದಂಥ ಸಂಜೆ, ಬಹಳ ದಿವಸದಿಂದ ಮನಸ್ಸಲ್ಲಿ ಏನೋ ಕಳವಳ ಇಟ್ಟುಕೊಂಡು ಮನಸ್ಸನ್ನು ಅರ್ಥೈಸಲಾಗದಂಥ ಸ್ಥಿತಿಯಲ್ಲಿ ನಿಜವಾಗೂ ನಮ್ಮ ಅಯ್ಯಪ್ಪನ ಭಕ್ತ ಹಾಗೂ ಪರಮ ಶಿಷ್ಯರಾದಂಥ CHV ಪ್ರಸಾದ್ ಅವರು ಇವತ್ತು ವೇದಿಕೆ ಮೇಲೆ ಕೂತಿದ್ದು ಬಹಳ ಖುಷಿ ತಂದಿದೆ. ಬಸವಣ್ಣ ಹೇಳಿದ್ದಾನೆ, ಬಿಚ್ಚು ನುಡಿಗೆ ಮೆಚ್ಚರಯ್ಯ ಈ ಜಗತ್ತು, ಕಿಚ್ಚು ಅಚ್ಚುವ ನುಡಿಗೆ ಮೆಚ್ಚುವರಯ್ಯ. ಬಿಚ್ಚು ನುಡಿಗೆ ಮೆಚ್ಚರಯ್ಯ, ಕಿಚ್ಚು ಅಚ್ಚುವ ನುಡಿಗೆ ಮೆಚ್ಚುವರಯ್ಯ. ಹೀಗಾಗಿ ಒಂದು ಗುರು ಶಿಷ್ಯರ ಬಾಂಧವ್ಯದಲ್ಲೂ ಸಮೇತನೂ ಉಳಿ ಇಡುವವರು, ಕಾಲೆಳೆಯುವವರು ಬಹಳ ಜನ ಇದ್ದಾರೆ. ಅದರ ಮಧ್ಯನೂ ಸಮೇತನೂ ಅಪ್ಪಟ ಅಯ್ಯಪ್ಪನ ಭಕ್ತನಾದಂಥ ನಮ್ಮ CHV ಪ್ರಸಾದ್ ಅವರು ಎಷ್ಟು ಕಷ್ಟಪಟ್ಟು ಸಮಾಜದಲ್ಲಿ ತಾವು ಬೆಳೆದಿದ್ದಾರೆ ಅಂತಂದರೆ, ಅವರು ಇನ್ನೂವರೆಗೂ ಅಯ್ಯಪ್ಪನ ಮರೆತಿಲ್ಲ. ಆ 48 ದಿವಸದ ವ್ರತವನ್ನು ಅವರು ಬಿಟ್ಟಿಲ್ಲ. ಎಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ ಅಂತಂದರೆ ಸಣ್ಣ ವಿಷಯ ಅಲ್ಲ. ಗುರುಗಳು ಸಮೇತನೂ ಕಷ್ಟಪಟ್ಟೇ ಈ ಸಮಾಜದಲ್ಲಿ ಬೆಳೆದಿದ್ದಾರೆ. ಅವರು ಕಷ್ಟಪಟ್ಟಿದ್ದು ಬಹಳವಾಗಿ ಕಷ್ಟಪಟ್ಟು ಈಗ ಈ ಸ್ಥಾನದಲ್ಲಿ ಬಂದಿದ್ದಾರೆ. ಈಗ ಅವರ ಹೆಸರು ಕೇಳಿದ್ರೆ ಖುಷಿ ಅನಿಸುತ್ತೆ. ಅಂಥದ್ರಲ್ಲೂ ಅವರು ಅಯ್ಯಪ್ಪನ ಸೇವೆ ಮಾಡೋದ್ರಲ್ಲಿ ಮಾತ್ರ ನಂಬರ್ 1 ಆಗಿದ್ದಾರೆ. ಹಾಗೂ ಸಮಾಜ ಸೇವೆಯಲ್ಲೂ ಸಮೇತನೂ ಸರಿಯಾದಂಥ ಮಾರ್ಗದರ್ಶನದಲ್ಲಿ ಅವರು ನಡೀತಾ ಬಂದಿದ್ದಾರೆ. ನನಗೆ ಭಾಳ ಪ್ರೀತಿ ಅಂತ ಹೇಳಿದ್ರೆ, ಅವರು ಎಷ್ಟು ಅಷ್ಟೈಶ್ವರ್ಯಗಳು ಬಂದರೂ ಸಮೇತನೂ ಅಯ್ಯಪ್ಪನ ಮಾಲಾಧಾರಣೆ ಅವರು ಬಿಟ್ಟಿಲ್ಲ. ಕೆಲವರು ನಾನು ನೋಡ್ತಾ ಇದ್ದೀನಿ, 5 ವರ್ಷದಲ್ಲಿ ಶ್ರೀಮಂತಿಗೆ ಬಂದ ತಕ್ಷಣ ಶಾರ್ಟ್ಕಟ್ ವ್ರತ ಮಾಡಿ ಬರೀ ಒಂದು 10 ದಿವಸ 11 ದಿವಸ ವ್ರತ ಮಾಡಿ ಶಬರಿಮಲೆಗೆ ಹೋಗ್ತಾರೆ. ಆದರೆ ನಮ್ಮ ಪ್ರಸಾದ್ ಸ್ವಾಮಿಗಳು ಹಂಗಲ್ಲ. ಅವರು 48 ದಿವಸ ವ್ರತ ಮಾಡಿ ಅಯ್ಯಪ್ಪನ ಕಾಣಲಿಕ್ಕೆ ಶಬರಿಮಲೆಗೆ ಹೋಗ್ತಾರೆ. ಅಂಥ ಒಂದು ಜೀವಾತ್ಮ ನಮ್ಮ ಪ್ರಸಾದ್ ಸ್ವಾಮಿ ಅವರು. ಹಾಗಾಗಿ ಅವರು ರಾಜ್ಯಸಭಾ ಒಂದು ಸದಸ್ಯತ್ವಕ್ಕೆ ಕೈ ಹಾಕಿದ್ದಾರೆ. ಅವರಿಗೆಲ್ಲ ಸ್ವಾಮಿಗಳ ಆಶೀರ್ವಾದ ಸಿಗಲಿ, ರಾಜ್ಯಸಭಾ ಸದಸ್ಯರಾಗಲಿ, ಎಲ್ಲ ನಮ್ಮ ನಾರ್ತ್ ಕರ್ನಾಟಕದ ಎಲ್ಲ ಗುರುಗಳ ಎಲ್ಲ ಶಿಷ್ಯ ವೃಂದದ ಆಶೀರ್ವಾದ ಅವರಿಗೆ ಸಿಕ್ಕಿ ರಾಜ್ಯಸಭಾದ ಸದಸ್ಯ ಸೀಟ್ ಅವರಿಗೆ ಸಿಗಲಿ ಅಂತೇಳಿ ಗುರುಗಳು ಸಮೇತನು ಅನುಗ್ರಹಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಸ್ವಾಮಿ